Indian Constitution. Option A, single citizenship. Option B, absence of fundamental rights. Option C, absence of separation of powers. Option D, none of the above. Option A. Your answer is correct. ಭಾರತ ಹಲವಾರು ರಾಷ್ಟ್ರಗಳಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಒಂದೇ ಸಿಂಗಲ್ ಸಿಟಿಸನ್ಶಿಪ್. ಯು ಕೆನಾಟ್ ಹೋಲ್ಡ್ ಮೋರ್ ದೆನ್ ಒನ್ ಪಾಸ್ಪೋರ್ಟ್. ಓಕೆ, ಬೇರೆ ರಾಷ್ಟ್ರಗಳಲ್ಲಿ ನೀವು ಡ್ಯುಯಲ್ ಸಿಟಿಸನ್ಶಿಪ್, ಟ್ರಿಬಲ್, ಈವನ್ 10 ಸಿಟಿಸನ್ಶಿಪ್ ತಗೋಬೋದು. ಇಂಡಿಯಾದಲ್ಲಿಲ್ಲ. ಯು ಕ್ಯಾನ್ ಬಿ ಓನ್ಲಿ ಸಿಟಿಸನ್ ಆಫ್ ಓನ್ಲಿ ಒನ್ ಕಂಟ್ರಿ. ಓಕೆ, US ಅವ್ರು 2 ತಗೋಬೋದು, ಕೆನಡಾದವ್ರು ತಗೋಬೋದು, ಜಪಾನ್ ಅವ್ರು ತಗೋಬೋದು, ಬಹಳಷ್ಟು ಜನ ತಗೋಬೋದು. Option A, concentration of power at the center. Option B, division of power between the center and the states. Option C, absence of a division of power. Option D, none of the above. Option B. Correct. Submit. Your answer is correct. Very good. ಭಾರತ ಮತ್ತು ಇಂಗ್ಲೆಂಡ್ ಸಂವಿಧಾನಗಳಲ್ಲಿರುವ ವ್ಯತ್ಯಾಸಗಳು ಏನು? ಬರಲ್ಲ. ಬರ್ಬೋದು. ಇದು ಈ ವಿಷಯಕ್ಕೆ ಸಂಬಂಧಿಸಿದ ನಿಮಿಷ ಮೇಡಮ್, ನಾನೊಂದು ಪ್ರಶ್ನೆ ಕೇಳಿದೆ. ಏನು ಪ್ರಶ್ನೆ ಕೇಳಿದೆ? ಅದು ಉತ್ತರ ಏನು ಕೊಡ್ತು? ಯಾಕೆ ಯಾಕೆ ಯಾಕೆ? ಈಗ ಇನ್ನೊಂದು ಪ್ರಶ್ನೆ ಈಗ ಅವ್ರು ಕೇಳ್ತಾರೆ ಬೇಕಾದ್ರೆ, ಸಂವಿಧಾನದ ವ್ಯತ್ಯಾಸಗಳು ಏನು? ಅದೇ ಪ್ರಶ್ನೆ ನಾನು ಕೇಳಿದೆ. ಈಗ ನೋಡಿ, ಭಾರತದ ಸಂವಿಧಾನವು ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನಕ್ಕಿಂತ ಬಹಳ ಉದ್ದವಾಗಿದೆ. 7 ಅನುಚ್ಛೇದಗಳಿಗೆ ಹೋಲಿಸಿದರೆ 395 ಅನುಚ್ಛೇದಗಳನ್ನು ನೋಡಿ, ಭಾರತೀಯ ಸಂವಿಧಾನ ಇದನ್ನು ಉತ್ತರ ಕೊಡ್ತು. ನನಗೆ ಉತ್ತರ ಕೊಡ್ಲಿಲ್ಲ. ಯಾಕೆ? ಇಂಗ್ಲೆಂಡು, ನಾನು ಇಂಗ್ಲೆಂಡ್ ಅಂದ್ರೆ ಇವರು ಅಮೆರಿಕ ಅಂದ್ರು. ಇಂಗ್ಲೆಂಡ್ ಅಮೆರಿಕ ಒಂದೇನಾ? ಅಲ್ಲ, ಬೇರೆ ಬೇರೆ. ಯಾಕೆ? ಇಂಗ್ಲೆಂಡ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಡಾಕ್ಯುಮೆಂಟೇ ಇಲ್ಲ. England is one country which doesn't have a written constitution in this world. Rare countries where everything goes by tradition. There is nothing written document ಇಲ್ಲ. ನೀವು ಅಂಗಡಿಗೆ ಹೋಗ್ಬಿಟ್ಟು ನಂಗೊಂದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಥವಾ UK ಅಥವಾ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಕೇಳಿದ್ರೆ ಅವ್ರಿಲ್ಲ ಸರ್, ಇನ್ನೂ ಪ್ರಿಂಟ್ ಆಗಿಲ್ಲ, ಇಲ್ಲೇ ಇಲ್ಲ ಅಂತ. ಅದಕ್ಕೆ